ನಿಮ್ಮ ಮುಖದಲ್ಲಿ ಒಂದು ಸಣ್ಣ ಮೈನಸ್ ಕಾಣಿಸ್ತಾ ಇದೆ. ಆಲ್ವೇಸ್ ನಾನು ಪಾಸಿಟಿವ್. ಸಿಬಿಐ ಮತ್ತು ಕೋರ್ಟ್ಗೆ ಸಿಗದೇ ಇರುವಂತಹ ದಾಖಲೆ ಸಂತೋಷ್ ಬಗ್ಗೆ ನಿಮ್ಮಲ್ಲಿ ಏನಿದೆ? ನಿಜವಾದ ಅಪರಾಧಿಗೆ ಶಿಕ್ಷೆ ಆಗದೇ ಇರುವ ಹಾಗೆ ಒಂದು ಷಡ್ಯಂತ್ರ ನಡೆದಿದೆ, ಟೀಮ್ ಮಾಡಿದೆ. ಈಗ ಯಾರು ಸಂತೋಷ್ ರಾವ್ ಪರವಾದ ಹೋರಾಟಗಾರರಿದ್ದಾರೆ, ಮಹೇಶ್ ಶೆಟ್ಟಿ, ತಿಮ್ರೋಡಿ ಅಂಡ್ ಗ್ಯಾಂಗ್. ಈ ಪ್ರಕರಣದಲ್ಲಿ ಪಬ್ಲಿಕ್ ಪ್ರಾಸಿಕ್ಯೂಟರು ಯಾವುದೋ ಒಂದು ಆಮಿಷಕ್ಕೆ ಬಲಿಯಾಗಿ ಸಂತೋಷ್ ರಾವ್ನ ಬಚಾವ್ ಮಾಡಿದ್ದಾರೆ. ನಾಳೆ ಈ ಪ್ರಕರಣ ರೀಟ್ರಯಲ್ ಆದರೆ ಸಂತೋಷ್ ರಾವಿಗೆ ನೇಣು ಶಿಕ್ಷೆ ಆಗುತ್ತೆ. ಪ್ರಕರಣಕ್ಕೆ ಈಗ ನೀವು ಒಳಗೆ ಬರೋದಕ್ಕೆ ಯಾರು ಕಾರಣ? 1974 ಇಂದಲೂ ಕೂಡ ಧರ್ಮಸ್ಥಳದ ವಿರುದ್ಧ ಕಮ್ಯುನಿಸ್ಟ್ ಕಮಂಗಿಗಳು ಹೋರಾಟವನ್ನು ಮಾಡಿಕೊಂಡೇ ಬಂದಿದ್ದಾರೆ. ಅಂತದ್ದು ಏನ್ ದ್ವೇಷ ಅಂತ ಮಹೇಶ್ ಶೆಟ್ಟಿ, ತಿಮ್ರೋಡಿ ಮಹೇಶ್ ಶೆಟ್ಟಿ ಜೈಲಿಂದ ಹೊರಗಡೆ ಬಂದಂತ ಗಾಯಗೊಂಡಂತ ಹುಲಿಯ ಗೆಟಪ್ನಲ್ಲಿರುವಂತ 13 ವರ್ಷಗಳಿಂದ ಇವರು ಷಡ್ಯಂತ್ರ ಮಾಡಿದರೆ ಅದು ಸತ್ಯ. ಯಾವ ಕ್ಷಣಕ್ಕೂ ನನಗಿದೆ, ಇವತ್ತಿಗೂ ಕೂಡ ನಾನು ಸೌಜನ್ಯ ಪರ. ನೀವು ಯಾರ ಗಣ ಅಂತ? ನಾನು ಕೊಲ್ಲೂರು ಮೂಕಾಂಬಿಕೆಯ ಗಣ. ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಕುಟುಂಬದವರು ಇದ್ದಾರೆ ಅಂತೇಳಿ ಬಂದಿದ್ರೆ ಐ ಡೋಂಟ್ ಕೇರ್, ನಾನು ವರದಿ ಮಾಡ್ತಾ ಇದ್ದೆ. ಜೀವಂತ ಸಾಕ್ಷಿ ಒಂದು ಬಂದಿದೆಯಲ್ಲ ಇವಾಗ, ಒಡನಾಡಿ ಸ್ಟ್ಯಾನ್ಲಿ ಸೃಷ್ಟಿ ಮಾಡಿರೋದು. ವಸಂತ ಗಿಳಿಯಾರ, ಶ್ರೀರಾಜ್ ಬಕ್ವಾಡಿಯ ಕೊಡುವ ರಿಪೋರ್ಟ್ ಇದೆಯಲ್ಲ, ಅದು ಇಂಪಾರ್ಟೆಂಟ್ ಆಗೋದಿಲ್ಲ. SIT ನಿಮ್ಮನ್ನ ವಿಚಾರಣೆ SIT ವಿಚಾರಣೆ ಕರೆದ್ರು ಹೋಗ್ತೀನಿ. ನೀವು ಕತೆ ಕಟ್ತೀರಿ ಅಂತ ಅವ್ರು ಆರೋಪ ಮಾಡ್ತಾರೆ. ನಾನು ಕತೆಗಾರ, ನಂದೆರಡು ಪುಸ್ತಕ ಬಂದಿದೆ. ಅಂದ್ರೆ ಈ ಪ್ರಕರಣದಲ್ಲೂ ಕೂಡ ಕತೆ ಕಟ್ತಾ ನೋ ಚಾನ್ಸ್ ಹೇಳ್ತಿರಲ್ಲ, ಎವಿಡೆನ್ಸ್ ಇಟ್ಕೊಂಡು ಮಾತಾಡ್ತಿದ್ದೀನಿ ಅಂತೇಳಿ. ಬರಲಿ, ಯಾವನಾದ್ರೂ ಬಂದು ಕೇಳಿ ಕೊಡ್ತೀನಿ ಡಾಕ್ಯುಮೆಂಟ್. ನೀವು ಸೌಜನ್ಯ ಪರ ತಾನೆ? ಸೌಜನ್ಯ ಪರ ಆದ್ರೆ ಸೌಜನ್ಯ ತಾಯಿ ಸೌಜನ್ಯ ಪರ ಇಲ್ವಲ್ಲ, ಸೌಜನ್ಯ ಮಾವ ಸೌಜನ್ಯ ಪರ ಇಲ್ವಲ್ಲ. ಧರ್ಮಸ್ಥಳದಲ್ಲಿ ಆಗಿರುವಂತ ಘಟನೆಯನ್ನ ನಾವು ಎಲ್ಲಿ ಅಂತ ಹೇಳಬೇಕು ಅಂತ ಕೇಳ್ತಾ ಇರೋರು. ಧರ್ಮಸ್ಥಳಕ್ಕೆ ಬುಲ್ಡೋಜರ್ ನುಗ್ಸ್ತೀನಿ ಅಂತ ಹೇಳಿದವನು ಯಾವನು? ಧರ್ಮಸ್ಥಳಕ್ಕೆ JCB ನುಗ್ಸಿ ಅಂತ ಹೇಳಿದವ್ರು ಯಾರು? ಅಲ್ಲಿ ಮಂಜುನಾಥ ಅಣ್ಣಪ್ಪ ಸ್ವಾಮಿ ಇಲ್ಲ ಅಂತ ಹೇಳಿದವನು ಯಾರು? ಇದೇ ಮಹೇಶ್ ಶೆಟ್ಟಿ, ತಿಮ್ರೋಡಿ ಅಲ್ವಾ? ಆ ಹೆಣ್ಣು ಮಗುವಿನ ಆತ್ಮದ ಶಾಪ ಅವರನ್ನೇ ಸುಡ್ತಾರೆ. ಸೌಜನ್ಯಳ ಆತ್ಮಕ್ಕೊಂದು ಶಕ್ತಿ ಇರೋದು ಹೌದಾದ್ರೆ, ಯಾದೇವಿ ಸರ್ವಭೂತೇಶು ಶಕ್ತಿ ರೂಪೇಣ ಸಂಸ್ಥಿತೈ. ನಮಸ್ತಸ್ಸೇ 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 ನಮೋ ನಮಃ.